ಇನ್ನು ಕೇಂದ್ರ ಬಜೆಟ್ನಲ್ಲಿ ರಾಜ್ಯ ರೈಲ್ವೆ ಯೋಜನೆ ಅನುದಾನ ರಾಜ್ಯ ರೈಲು ಯೋಜನೆಗಳಿಗೆ 7,564 ಕೋಟಿ ಮೀಸಲಿಡಲಾಗಿದೆ. ಕೇಂದ್ರ ಬಜೆಟ್ನಲ್ಲಿ ರಾಜ್ಯ ರೈಲ್ವೆ ಯೋಜನೆಗೆ ಅನುದಾನ ಮೀಸಲಿಡಲಾಗಿದೆ. ಸುಮಾರು 7,564 ಕೋಟಿ ರಾಜ್ಯದ ರೈಲು ಯೋಜನೆಗಳಿಗೆ. ಅದರಲ್ಲಿ ಸಬರ್ಬನ್ ರೈಲಿಗೆ ಈ ಬಾರಿಯೂ ಕೂಡ 350 ಕೋಟಿ ಮೀಸಲಿಡಲಾಗಿದೆ. ಬೆಂಗಳೂರು ವೈಟ್ಫೀಲ್ಡ್ ಕೆಆರ್ಪುರಂ ಚತುಷ್ಪಥ ಬಯಪನಹಳ್ಳಿ ಹೊಸೂರು ಮಾರ್ಗಕ್ಕೆ 223.5 ಕೋಟಿ. ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಏನು ಸಿಕ್ಕಿದೆ ಅದರಲ್ಲೂ ವಿಶೇಷವಾಗಿ ರಾಜ್ಯ ರೈಲ್ವೆ ಯೋಜನೆಗೆ ಹೊಸಪೇಟೆ ಹುಬ್ಬಳ್ಳಿ ಲೋಂಡಾ ತಿನಾಯಿ ಘಾಟ್ ಇದಕ್ಕೆ ಇನ್ನು ಗದಗವಾಡಿ ಮಾರ್ಗ ಯೋಜನೆಗೆ 540.45 ಕೋಟಿ ರೂಪಾಯಿ. ಹಾಗೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ರೈಲ್ವೆಗೆ 549.45 ಕೋಟಿ. ಹಾಗೆ ಬಾಗಲಕೋಟೆ ಕೊಡಚಿ ಮಾರ್ಗದ ಯೋಜನೆಗೆ 428.1 ಕೋಟಿ ರೂಪಾಯಿ. ನೀವೀಗ ದೃಶ್ಯದಲ್ಲಿ ಅಂದರೆ ಗ್ರಾಫಿಕ್ಸ್ನಲ್ಲಿ ನೋಡ್ತಿರೋ ಹಾಗೆ ಬಾಗಲಕೋಟೆ ಕೊಡಚಿ ಮಾರ್ಗದ ಯೋಜನೆಗೆ 428.1 ಕೋಟಿ ಮೀಸಲಿಡಲಾಗಿದೆ. ಹಾಗೆ ಹೊಸಪೇಟೆ ಹುಬ್ಬಳ್ಳಿ ಲೋಂಡಾ ತಿನೈ ಘಾಟ್ ವಾಸ್ಕೋಡಿ ಗಾಮ ಮಾರ್ಗ ಸುಮಾರು 352.28 ಕಿಲೋಮೀಟರ್ ರೈಲ್ವೆ ಮಾರ್ಗದ ಯೋಜನೆ ಇದು. ಇದಕ್ಕೆ ಸುಮಾರು 413 ಕೋಟಿಯಷ್ಟು ಮೀಸಲಿಡಲಾಗಿದೆ. ನಿರೀಕ್ಷೆಯೂ ಕೂಡ ಮಾಡದಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಇನ್ನು ಒಂದು ವರ್ಷದಲ್ಲಿ ಹೋದ ವರ್ಷದ 7,559 ಈ ಸಾರಿ 7,564 ಕೋಟಿ ರೂಪಾಯಿಗಳನ್ನು ವಿನಿಯೋಗ ಮಾಡಿ ನಮ್ಮಲ್ಲಿ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಯೋಜನೆಗಳನ್ನು ಪೂರ್ತಿ ಮಾಡ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋದಕ್ಕೆ ಈ ಬಡ್ಜೆಟ್ಟು ನಮಗೆ ಒಂದು ದಿಕ್ಸೂಚಿಯಾಗಿದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರದ ವಿತ್ತ ಸಚಿವರಿಗೆ, ರೈಲ್ವೆ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರಿಗೆ, ನಮ್ಮ ಮಂತ್ರಿಗಳಾದ ಜಲಶಕ್ತಿಯ ಮಂತ್ರಿಗಳಾದ ಸನ್ಮಾನ್ಯ CR ಪಾಟೀಲ್ರವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಕರ್ನಾಟಕದ ಜನತೆ ಪರವಾಗಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ.